ನಮಸ್ತೆ ಮಾಸ್ಟರ್ಸ್. 66ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನ ಸಂದೇಶ ಚತುರ್ವರ್ಣಗಳು ಅಂತ. ಅಂತರ್ಗುಣಗಳಿಂದ ಮತ್ತು ಬಹಿರ್ಕರ್ಮಗಳಿಂದ 4 ರೀತಿಯಾಗಿ ಪ್ರಜೆಗಳೆಲ್ಲರನ್ನ ವಿಭಜಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಥರ 4 ಕರ್ಮಗಳು ಯಾವ್ಯಾವಿದ್ದಾವೆ ಅಂದರೆ ಪುರುಷಾರ್ಥಗಳು ಅಂದರೆ ಕಾಮ, ಅರ್ಥ, ಧರ್ಮ, ಮೋಕ್ಷ ಅಂತ ಅವು 4 ಪುರುಷಾರ್ಥಗಳು. ಉಪಾಧಿಗಳು ಅಂದರೆ ಶರೀರ, ಮನಸ್ಸು, ಬುದ್ಧಿ, ಆತ್ಮ. ಗುಣಗಳು ತಪೋಗುಣ, ರಜೋಗುಣ, ಸತ್ವಗುಣ, ನಿರ್ಗುಣ. ಗೀತಾ ಶ್ಲೋಕ ಅಂದರೆ 4 ಅರ್ಥನು, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತ. ಯೋಗಗಳು ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ ಅಂತ 4. ಕೀಟಕ ದಶೆಗಳು ಅಂಡದಶೆ, ಲಾರ್ವಾ ದಶೆ, ಪ್ಯೂಪಾ ದಶೆ, ಕೋಕಚಿಲುಕ ದಶೆ ಅಂದರೆ ಚಿಟ್ಟೆ ದಶೆ ಅಂತ. ವರ್ಣಗಳು 4 ಅವನು ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ. ರಾಮಾಯಣ ಅಂದರೆ ಕುಂಭಕರ್ಣ, ರಾವಣ, ವಿಭೀಷಣ, ರಾಮ ಅಂತ 4 ಚತುರ್ವರ್ಣಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಶರೀರ ಮಟ್ಟದಲ್ಲಿ ಜೀವನ ನಡೆಸುವವನು ಶೂದ್ರನು ಅಂತ ಹೇಳ್ತಾರೆ, ವರ್ಣಗಳಲ್ಲಿ ಹೇಳ್ತಾರೆ. ಶರೀರ ಮನಸ್ಸಿನ ಹಂತಗಳಲ್ಲಿ ಜೀವನ ನಡೆಸುವವನು ವೈಶ್ಯನು ಅಂತ ಹೇಳ್ತಾರೆ. ಶರೀರ ಮನಸ್ಸು ಬುದ್ಧಿ ಈ 3 ಹಂತಗಳಲ್ಲಿ ಜೀವನ ನಡೆಸುವವನು ಕ್ಷತ್ರಿಯನು ಅಂತ. ಶರೀರ ಮನಸ್ಸು ಬುದ್ಧಿ ಆತ್ಮ ಈ 4 ಸ್ಥಾಯಿಗಳಲ್ಲಿ ಜೀವನವನ್ನು ನಡೆಸುವವನು ಬ್ರಾಹ್ಮಣನು ಅಂತಾರೆ. ಇಲ್ಲಿ ಬ್ರಾಹ್ಮಣನು ಅಂದರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನು ಬ್ರಾಹ್ಮಣನಲ್ಲ, ಬ್ರಹ್ಮಜ್ಞಾನವನ್ನು ತಿಳಿದವನು ಬ್ರಾಹ್ಮಣನು ಅಂತ ಹೇಳ್ತಾರೆ. ಮನುಷ್ಯ ತನ್ನ ಜನ್ಮ ಪರಂಪರೆಯಲ್ಲಿ ಕ್ರಮವಾಗಿ ಈ 4 ಪರಿಸ್ಥಿತಿಗಳನ್ನು ಅನುಭವಿಸಿ ಅಂತಿಮವಾಗಿ ಜನನ ಮರಣ ಚಕ್ರದಿಂದ ವಿಮುಕ್ತನಾಗುತ್ತಾನೆ. ಎಷ್ಟು ಕಡಿಮೆ ಜನ್ಮಗಳಲ್ಲಿ ಪಾಠಗಳನ್ನು ಕಲಿಯುತ್ತಾನೆ ಎನ್ನುವುದು ಅವರವರ ಬುದ್ಧಿವಂತಿಕೆಗೆ ತಕ್ಕಂತೆ, ದೀಕ್ಷೆಗೆ ತಕ್ಕಂತೆ ಇರುತ್ತದೆ. ಜನ್ಮನ ಜಾಯತೆ ಶೂದ್ರ, ಕರ್ಮಣ ಜಾಯತೆ ದ್ವಿಜಃ ಎನ್ನುವುದು ಮನುಸ್ಮೃತಿ. ಹುಟ್ಟಿನಿಂದ ಯಾರಾದರೂ ಶೂದ್ರನೇ, ಅವರು ಮಾಡುವ ಕೆಲಸ ಕರ್ಮದ ಮೂಲಕ ಮಾತ್ರವೇ ದ್ವಿಜನಾಗುತ್ತಾನೆ ಎಂದು ಅರ್ಥ. ನ ಜಚ್ಚ ಓತಿ ಬ್ರಾಹ್ಮಣೋ ಎಂದಿದ್ದಾನೆ ಬುದ್ಧ. ಅಂದರೆ ಜನ್ಮದಿಂದ ಯಾರೂ ಬ್ರಾಹ್ಮಣರಲ್ಲ ಎಂದು ಅರ್ಥ. ಯಾರು ಬ್ರಹ್ಮಜ್ಞಾನಿಗಳಾಗಿರ್ತಾರೋ ಅವರು ಬ್ರಾಹ್ಮಣರು ಅಂತ. ಅದೇ ರೀತಿ ತಮೋ ರಜೋ ಸತ್ವಗುಣಗಳ ಬಗ್ಗೆ ಹೇಳ್ತಾರೆ. ನಮ್ಮ ಗುಣಗಳಂತೆಯೇ ನಮ್ಮ ಕರ್ಮಗಳು ಇರುತ್ತವೆ. ಕರ್ಮಗಳಿಂದಲೇ ಗುಣಗಳು ಸಹ ಬದಲಾಗುತ್ತಾ ಇರುತ್ತವೆ. ಗುಣ ಅಂದರೆ ಅಂತರ್ಪರಿಸ್ಥಿತಿ, ಕರ್ಮ ಅಂದರೆ ಬಹಿರ್ ಕಾರ್ಯಕಲಾಪ. ಗುಣ ಕರ್ಮ ಇವೆರಡು ಆಲಂಗಿಸಿಕೊಂಡಿರುವ 2 ಹಾವುಗಳಂತೆ. ಅಂತರ್ಪರಿಸ್ಥಿತಿಯಂತೆ ಮನುಷ್ಯರನ್ನು ತಮೋಗುಣ ಪ್ರಧಾನರಾಗಿ, ರಜೋಗುಣ ಪ್ರಧಾನರಾಗಿ, ಸತ್ವಗುಣ ಪ್ರಧಾನರಾಗಿ, ಶುದ್ಧ ಸಾತ್ವಿಕರಾಗಿ ಮತ್ತು ನಿರ್ಗುಣರನ್ನಾಗಿ ವಿಭಜಿಸಬಹುದು. ತಮೋಗುಣ ಪ್ರಧಾನರು ಕುಂಭಕರ್ಣನಂತೆ ಕೇವಲ ಶಾರೀರಿಕ ಅವಶ್ಯಕತೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಕಾಮವೇ ಮುಖ್ಯ ಧ್ಯೇಯವಾಗಿರುವವರು ಕಷ್ಟಗಳು ಬಂದರೆ ಆರ್ತನಾದ ಮಾಡುವವರಾಗಿರ್ತಾರೆ, ಅಂದರೆ ಆಸೆಯಿಂದ ಇರ್ತಾರೆ. ರಜೋಗುಣ ಪ್ರಧಾನರು ರಾವಣಾಸುರನಂತೆ ಕೀರ್ತಿಯನ್ನು ಬಯಸುವವರು, ಅಂತ್ಯವಿಲ್ಲದ ಸುಖಗಳನ್ನು ಅನುಭವಿಸುವವರು. ಅದಕ್ಕಾಗಿ ಎಂತಹ ಅಧರ್ಮವನ್ನಾದರೂ ಮಾಡಲು ಸಿದ್ಧರಿರ್ತಾರೆ. ಇವರು ಅತಿ ಆಸೆ ಉಳ್ಳವರು. ಅದೇ ರೀತಿ ಸತ್ವಗುಣ ಪ್ರಧಾನರು ಧರ್ಮಾಭಿಲಾಷಿಗಳು. ಇವರು ವಿಭೀಷಣನಂತೆ ಬುದ್ಧಿಜೀವಿಗಳ ಜ್ಞಾನಯೋಗ ಜಿಜ್ಞಾಸುಗಳು. ಇನ್ನು ಶುದ್ಧ ಸಾತ್ವಿಕರು ಅಂದರೆ ನಿರ್ಗುಣರು, ಮೋಕ್ಷ ಸಾಮ್ರಾಜ್ಯವನ್ನು ಆಳುವವರು. ಇವರು ಪರಿಣಿತಿ ಹೊಂದಿದ ಚಿಟ್ಟೆಗಳು. ಅಂದರೆ ಸೀತೆ ಇರ್ತಾರಲ್ಲ, ಸೀತೆಯಂತೆ ರಾಮನಂತೆ ಇವರು ಎಲ್ಲ ಜ್ಞಾನಿಗಳು, ಸಿದ್ಧರು ಆಗಿರ್ತಾರೆ. ನಮ್ಮ ನಿಜವಾದ ಧ್ಯೇಯ ಶುದ್ಧ ಸಾತ್ವಿಕರಾಗಿ ನಿರ್ಗುಣರಾಗಿ ಶೀಘ್ರವಾಗಿ ಬದಲಾಗುವುದು ನಮ್ಮ ಧ್ಯೇಯವಾಗಿರಬೇಕು. ಕುಂಭಕರ್ಣನಂತೆ ರಾವಣನಂತೆ ಇರಬಾರ್ದು. ವಿಭೀಷಣನಂತೆ ರಾಮ ಸೀತೆಯಂತೆ ನಾವು ಇರಬೇಕು. ಶರೀರ ಮನಸ್ಸು ಬುದ್ಧಿ ಆತ್ಮ ಪರಮಾತ್ಮ. ಶರೀರ ಅಂದರೆ
ನಾವು ಶರೀರದ ಬಗ್ಗೆ ಚಿಂತೆ ಮಾಡ್ತಾಯಿರ್ತೀವಿ. ಊಟ ಬೇಕು, ನಿದ್ದೆ ಬೇಕು, ಇಷ್ಟರಲ್ಲೇ ಇರ್ತೀವಿ. ಇಲ್ಲಿ ಬಂದರೆ ಆಸೆ ಬೇಕು, ಆಸೆ ಬರುತ್ತೆ ಎಲ್ಲದೂ ನನಗೇ ಬೇಕು ಅಂತ. ಆಮೇಲೆ ಇದು ಬುದ್ಧಿ, ಆ ಬುದ್ಧಿಯಿಂದ ಜ್ಞಾನವನ್ನು ಉಪಯೋಗಿಸಿದ್ರೆ ನಾವು ಬುದ್ಧಿಯಿಂದ ಯೋಚನೆ ಮಾಡಿದಾಗ ನಾವು ಸ್ವಲ್ಪ ಜ್ಞಾನಿಗಳಾಗ್ತೀವಿ. ಆಗ ನಾವು ವಿಭೀಷಣರಾಗ್ತೀವಿ. ವಿಭೀಷಣರಂತೆ ಯೋಚನೆ ಮಾಡಿದಾಗ ಆತ್ಮಸ್ಥಿತಿಗೆ ಬರ್ತೀವಿ, ಅಂದರೆ ಸೀತಾರಾಮರಂತೆ ಆತ್ಮಸ್ಥಿತಿಗೆ ಬರ್ತೀವಿ. ಆ ರೀತಿ ನಾವು ಸೀತಾರಾಮರಂತೆ ಆಗಬೇಕು. ಇದೇ ನಿಜವಾದ ಧ್ಯೇಯ. ಪ್ರತಿಯೊಬ್ಬ ಮನುಷ್ಯನ ನಿಜವಾದ ಧ್ಯೇಯ ಆತ್ಮಿಕರಾಗುವುದು ಅಂತ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮಾಸ್ಟರ್ಸ್.